ಜೈನ ಸಮುದಾಯದ ಜನಸಂಖ್ಯೆಯ ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಇಂದಿನಿಂದ ರಾಜ್ಯಾದ್ಯಂತ ನಾನು ಸೇರಿದಂತೆ ಜೈನ ಸಮುದಾಯದ ಸ್ವಾಮಿಗಳು ಪಾದಯಾತ್ರೆಯನ್ನು ಕೈಗೊಳ್ಳಲಿದ್ದೇವೆ ಎಂದು ಗುಣಧರನಂದಿ ಸ್ವಾಮೀಜಿಗಳು ಹೇಳಿದರು. ವರೂರದಲ್ಲಿರುವ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಯಾದ್ಯದಲ್ಲಿ ಈಗ ವರದಿಯಾದಂತೆ ರಾಜ್ಯದಲ್ಲಿ 1.62 ಲಕ್ಷ ಜನ ಜೈನರಿದ್ದಾರೆ. ವಿಧಾನಸಭೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಮಾತನಾಡುವಾಗ ಜೈನರು 20 ಲಕ್ಷ ಜನರಿದ್ದಾರೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತೆರೆದಿಟ್ಟಿರುವ ಜೈನ ಸಮುದಾಯದ ಜನಸಂಖ್ಯೆ ಸರಿಯಾದ ಕ್ರಮದಲ್ಲಿಲ್ಲ. ಇದರಿಂದ ಸಮಾಜಕ್ಕೆ ಬೇಸರವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾಧ್ಯಮದಲ್ಲಿ ಪ್ರಕಟವಾದ ಜಾತಿ ಗಣತಿಯ ಕುರಿತು ವರದಿ ಅಧಿಕೃತವಾಗಿದ್ದಲ್ಲಿ ಅದಕ್ಕೆ ನಮ್ಮ ವಿರೋಧವಿದೆ. ಸಮಾಜದ ಅಭಿವೃದ್ಧಿಗೆ ತೊಂದರೆಯಾದರೆ ಸಹಿಸೊಲ್ಲ ಎಂದು ಹೇಳಿದರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಎಂದು ಒತ್ತಾಯ ಮಾಡಿದರು. ವಿಧಾನಸಭಾದಲ್ಲಿ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ, ದಿಗಂಬರ ಜೈನರು 20 ಲಕ್ಷ ಜೈನರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಇದ್ದಂತ ನಿನ್ನೆ ಜಾತಿ ಸಮೀಕರಣದಲ್ಲಿ ಏನವ್ರು ಆಕಡ ಕೊಟ್ಟಿದ್ದಾರೋ ಅವ್ರೇನ್ ಹೇಳ್ತಾ ಇದ್ದಾರೋ, ಅವರಿದ್ದಂತ ಆಕಡ ಕೊಟ್ಟಿದ್ದರು 1,62,56,000 ಅಂತ ಹೇಳ್ತಾ ಇದ್ರು. 1,62,566 ಹೇಳ್ತಾರೋ. ಇದು ನಂದು ಕ್ವಶನ್ ಏನಿದೆ, ನಾವು ಇದನ್ನ ವಿರೋಧ ಮಾಡ್ತಾ ಇದ್ದಾವೆ. ಮತ್ತೊಂದ ನಾ ಕ್ವಶನ್ ಕೇಳೋದು ಒಂದು ಮಾತ, ನಮ್ಮ ಸಂಸ್ಥಾನದಲ್ಲಿ ಇಲ್ಲಿ ನಮ್ಮ ವರೂರು ನವಗ್ರಹ ತೀರ್ಥದಲ್ಲಿ 100 ಮಂದಿ ಇದಾರು, ಎಲ್ಲಾ ಜಾತಿಯವರು ಇದಾರು. ಎಲ್ಲಾ ಜಾತಿಯವರು ಇದಾರು. ಮತ್ತೆ ಜೈನರವರು ಒಂದು 50 ಇದಾರು, ಬಾಕಿದವರು 100 ಮಂದಿ ಇದಾರು. 100 ಜನ ಯಾವ ದಿವಸ ಬೈಂದಿರಿ, ಯಾವ ಜನಗಣನೆ ಮಾಡಿ, ಯಾರಿಗೆ ಜಾತಿ ಕೇಳಿದಿರಿ? ಒಟ್ಟಾರೆ ರಾಜ್ಯದಲ್ಲಿ ಜಾತಿ ಜ್ವಾಲೆ ಧಗಧಗಿಸಲು ಕಾರಣವಾಗಿರುವ ಹಿನ್ನೆಲೆಯಲ್ಲಿಯೂ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿ ಅಧ್ಯಯನಕ್ಕೆ ಸಮಿತಿ ರಚನೆ ಮಾಡುವ ತೀರ್ಮಾನವನ್ನು ಕೈಗೊಂಡಿರುವುದು ಹಲವಾರು ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.